ನಾಳೆ ಚಂದ್ರಗ್ರಹಣ ಇರುವಂತಹ ಹಿನ್ನೆಲೆಯಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇದರ ಜೊತೆಗೆ ಈಗ ನಮ್ಮ ಪ್ರಪಂಚದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳು, ಅದಕ್ಕೂ ಕೂಡ ಗ್ರಹಣ ಕಾರಣವಾ ಅನ್ನೋದು ಕೂಡ ಚರ್ಚೆ ಮಾಡ್ತಾ ಇದ್ದೀವಿ. ಇನ್ನು ಚಂದ್ರಗ್ರಹಣ ಅಂತಿಮ ಕಾಲದಲ್ಲಿ ಭಾರತಕ್ಕೆ ದರ್ಶನ ಆಗತ್ತೆ. ಕೇತುಗ್ರಸ್ತ ಚಂದ್ರಗ್ರಹಣವಾದ್ದರಿಂದ ಸ್ವಲ್ಪ ತೊಂದರೆ ಆಗಬಹುದು ಅಂತ ಗವಿ ಗಂಗಾಧರೇಶ್ವರ ಪ್ರಧಾನ ಅರ್ಚಕ ಸೋಮಸುಂದರ ದೀಕ್ಷಿತ್ ಅವರು ಹೇಳಿದ್ದಾರೆ. 1 ತಿಂಗಳು ಎಲ್ಲರೂ ಕೂಡ ಹುಷಾರಾಗಿರಬೇಕು, ಯುಗಾದಿ ನಂತರ ಒಳಿತಾಗಲಿದೆ ಅಂತಲೂ ಕೂಡ ಸೋಮಸುಂದರ ದೀಕ್ಷಿತ್ ಅವರು ಹೇಳ್ತಾರೆ. ಏನು ಹೇಳಿದ್ದಾರೆ ಕೇಳಿ. ಇದೇ ಮಾರ್ಚ್ 3ನೇ ತಾರೀಕು ಕೇತುಗ್ರಸ್ತ ಚಂದ್ರಗ್ರಹಣ ಕಾಣಲಿದೆ. ಸದ್ಯ ಅದರ ವಿಶೇಷತೆಗಳೇನು, ಅದರಿಂದ ಆಗುವಂತಹ ಲೋಪಗಳೇನು ಅಥವಾ ಅದರಿಂದ ಉಪಯೋಗಗಳೇನಿದೆ, ಮತ್ತು ಜನಸಾಮಾನ್ಯರು ಯಾವ ರೀತಿ ಆ ದಿನವನ್ನು ಕಳಿಬೇಕು ಅಂತ ತಿಳ್ಕೊಳ್ಳಿಕ್ಕೆ, ಅದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಏನು ಗವಿ ಗಂಗಾಧರೇಶ್ವರ ಪ್ರಧಾನ ಅರ್ಚಕರಂತ ಸೋಮಸುಂದರ ದೀಕ್ಷಿತ್ ಅವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಗುರುಗಳೇ, ಸಾಮಾನ್ಯವಾಗಿ ಚಂದ್ರಗ್ರಹಣ ಅಂದಿದ ತಕ್ಷಣ ಏನೋ ಗ್ರಹಗತಿಗಳು ಸರಿ ಇರೋದಿಲ್ಲ ಅವತ್ತು, ಅಥವಾ ಸೂರ್ಯಗ್ರಹಣ ಅಂದಿದ ತಕ್ಷಣ ಮನೆಯಿಂದ ಆಚೆಗೆ ಹೋಗದೇನೆ ಇರುವುದು, ಉಪವಾಸ ಇರುವುದು, ಅಂತಹ ಯೋಚನೆಗಳು ಬರುತ್ತೆ ಸಾಮಾನ್ಯವಾಗಿ. ಸೊ ಇದ್ರ ಬಗ್ಗೆ, ಈ ವರ್ಷದ ಚಂದ್ರಗ್ರಹಣದ ಬಗ್ಗೆ ತಾವೇನು ಹೇಳ್ತೀರಾ? ಈಗ ಸಾಮಾನ್ಯವಾಗಿ ಭಾರತ ದೇಶದಲ್ಲಿ ಒಂದು ಚಂದ್ರಗ್ರಹಣ, ಈಗ ಸೂರ್ಯಗ್ರಹಣವಾಯಿತು, ಅದು ನಮಗೆ ಗೋಚರವಾಗದಿದ್ದರೂ ಗ್ರಹಣ ಎಫೆಕ್ಟ್ ಇದ್ದೇ ಇರುತ್ತೆ. ಅದೇ ರೀತಿ ಚಂದ್ರಗ್ರಹಣ ಕೂಡ ಅಂತಿಮ ಕಾಲದಲ್ಲಿ, ಅಂದರೆ ಕಡೆಯ ಕಾಲದಲ್ಲಿ ಸ್ವಲ್ಪ ಭಾಗದಲ್ಲಿ ಮಾತ್ರ ಈ ಭಾರತಕ್ಕೆ ದರ್ಶನ ಆಗುವಂಥ ವಿಶೇಷವಾದ ಗ್ರಹಣವಾಗಿದೆ. ಚಂದ್ರಗ್ರಹಣ ಅಂದರೆ ಸೌಮ್ಯ, ಸೂರ್ಯಗ್ರಹಣ ಅಂದರೆ ಉಗ್ರ. ಸೌಮ್ಯವಾದರೂ ಆ ಗ್ರಹಣವೇ, ಉಗ್ರವಾದರೂ ಗ್ರಹಣವೇ. ಆದ್ದರಿಂದ ಈ ಚಂದ್ರಗ್ರಹಣದಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣ, ಕಡೆಯ ಗ್ರಹವಾದ ಕೇತು ಚಂದ್ರ, ನಮ್ಮ ವರ್ಷದ ಕಡೆಯ ದಿನಗಳ ಲೆಕ್ಕ ಇದು. ಅಂಥ ದಿನದಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣ ಬಂದಿರೋದ್ರಿಂದ ಸಾಮಾನ್ಯವಾಗಿ ಗರ್ಭಿಣಿ ಸ್ತ್ರೀಯರು ಮನೆಯಿಂದ ಹೊರಗೆ ಬರದೆ ಮನೆಯಲ್ಲೇ ಶಿವನಾಮವನ್ನು ಜಪ ಮಾಡ್ತಾ ಮನೆಯಲ್ಲೇ ಇರಬೇಕು. ಮಕ್ಕಳುಗಳು ಕೂಡ ರೋಡ್ನಲ್ಲಿ ಆಟ ಆಡ್ದಿರ ತಾವು ಆಕಾಶ ನೋಡೋದು, ಚಂದ್ರನ ನೋಡೋದು, ಇಂಥ ಕೆಲಸಗಳನ್ನು ಮಾಡಿದಾಗ ಕೆಲವು ಅನಾಹುತಗಳು ಏರ್ಪಡುವಂಥ ಸಂಭವ ಕೂಡ ಇರುತ್ತೆ. ಆದ್ದರಿಂದ ಮಕ್ಕಳುಗಳು ಮನೆಯಲ್ಲಿ ತಂದೆ ತಾಯಿಗಳ ಜೊತೆಯಲ್ಲಿ ಕೂತು ಆ ದೇವತಾರಾಧನೆಯನ್ನು ಮಾಡಿ ದೇವರ ದರ್ಶನವನ್ನು ಮಾಡ್ತಾ ಇದ್ದರೆ ಬಹಳ ಅನುಕೂಲಗಳು ಸಿಗುತ್ತವೆ. ಈಗ ಹೊಸ ಯೋಜನೆಗಳನ್ನು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ನಾವು ಅದೇ ದಿನ ವೆಹಿಕಲ್ಗಳನ್ನು ಬಿಡಿಸಬೇಕು, ಅಥವಾ ಮಗದೊಂದು ವಿಶೇಷ ಪೂಜೆಗಳನ್ನು ಮಾಡಬೇಕು ಅಂತ, ಅಥವಾ ಯಾವುದೋ ಪ್ರವಾಸಕ್ಕೆ ಹೋಗ್ಬೇಕಂತ ಕೈಗೊಂಡಿರ್ತಾರೆ. ಸೊ ಅಂಥವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಸಾಮಾನ್ಯವಾಗಿ ಈ ಒಂದು ಗ್ರಹಣ ಕಾಲದಲ್ಲಿ ಯಾರು ಪ್ರವಾಸಗಳು ಮಾಡೋದು ಅಷ್ಟು ವಿಶೇಷವಲ್ಲ. ಅದರಲ್ಲೂ ಈ ಸಮುದ್ರ ತೀರಗಳಿಗೆ ಹೋಗೋದು ಬಹಳ ತೊಂದರೆ. ಯಾಕೆಂದರೆ ಚಂದ್ರ ಸೌಮ್ಯ, ಈ ಪೌರ್ಣಮಿ ಬಂತು ಅಂದರೆ ಎಲ್ಲ ಸಮುದ್ರಗಳು ಬಹಳ ವಿಶೇಷವಾಗಿ ಮುಂದೆ ನುಗ್ತಾ ಇರುತ್ತೆ. ಆದ್ದರಿಂದ ಸಮುದ್ರ ತೀರಗಳಲ್ಲಿ ಪ್ರಯಾಣ ಮಾಡೋದು ಬಹಳ ತಪ್ಪಾಗುತ್ತೆ. ಎರಡನೇದಾಗಿ ಏನು ಹೊಸ ಯೋಜನೆಗಳನ್ನ ಮಾಡಬೇಕು, ಮನೆ ತೊಗೋಬೇಕು, ಗಾಡಿ ತೊಗೋಬೇಕು, ಅದು ಇದು ಏನೇನು ಆಸೆಗಳು ಇಟ್ಕೊಂಡಿರ್ತಾರಲ್ಲ, ಈ ವರ್ಷದ ಆರಂಭ ದಿನ ನಮ್ಮ ಹಿಂದೂ ಪ್ರಕಾರ ಯುಗಾದಿಗೆ ಹೊಸ ವರ್ಷ, ಕ್ಯಾಲೆಂಡರ್ ಪ್ರಕಾರ ಜನವರಿಗೆ ಹೊಸ ವರ್ಷ, ಈ ಮಾರ್ಚ್ನಲ್ಲೆಲ್ಲ ಕೆಲವೆಲ್ಲ ರೀಸೆಂಟಾಗಿ ಸಿಗುತ್ತೆ ಅನ್ನೋ ಉದ್ದೇಶದಿಂದ ತಗೊಳ್ಳೋದು ಅಂತ ಅಭ್ಯಾಸ ಇಟ್ಕೊಂಡಿರ್ತಾರೆ. ಆದರೆ ಯುಗಾದಿ ಹಬ್ಬ, ಹೊಸ ವರ್ಷ ಬರೋವರೆಗೂ ಯಾವುದೇ ರೀತಿಯ ವ್ಯವಹಾರಗಳನ್ನ ಮಾಡದೇ ಇರೋದು ಉತ್ತಮ ಅಂತ ಕಾಣಿಸುತ್ತೆ. ಇದಿಷ್ಟು ಪ್ರಧಾನ ಅರ್ಚಕರಂತ ಸೋಮಸುಂದರ್ ಗುರುಜಿಯವರ ಮಾತುಗಳಾಯಿತು. ಕ್ಯಾಮ್ರಾ ಪರ್ಸನ್ ಎನೋಶ್ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.